ಮಾಸ್ಟರ್ಸ್ ನಾವಿವತ್ತು ನಮ್ಮ ಪತ್ರಿಜಿಯವರ ಬಗ್ಗೆ ಒಂದು ವಿಶೇಷವಾದಂತಹ ಜ್ಞಾನ, ಜನನ ಮತ್ತು ಮರಣ. ನಮಗೆಲ್ಲ ಗೊತ್ತಿದೆ ಹುಟ್ಟು ಮತ್ತು ಸಾವು. ಅದರ ಬಗ್ಗೆ ಚಿಕ್ಕದಾಗಿ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾವು ಜನನ, ಹುಟ್ಟು ಅಂದ್ರೆ ಏನು? ಹುಟ್ಟು ಅಂದ್ರೆ ಏನು? ಒಂದು ಮಗು, ಒಂದು ಆತ್ಮ ಶರೀರವನ್ನು ತಗೊಂಡು ಒಂದು ಲೋಕಕ್ಕೆ ಬರುತ್ತೆ. ಸೊ ಮಾಸ್ಟರ್ಸ್ ನಾವು ತಿಳ್ಕೋಬೇಕು, ಇದು ಒಂದೇ ಲೋಕ ಅಲ್ಲ, ಎಷ್ಟೋ ಲೋಕಗಳಿದೆ. ಎಲ್ಲಾ ಕಡೆನೂ ಹುಟ್ಟು ನಡೀತಾನೆ ಇರುತ್ತೆ. ಅದಕ್ಕೆ ಒಂದು ಲೋಕಕ್ಕೆ ತಗೊಂಡು ಬರುತ್ತೆ. ಆತ್ಮ ಅನ್ನೋದು ಉದ್ಭವ, ಅಲ್ಲಿ ಹುಟ್ಟುವಂತ ಉದಾಹರಣೆ ನಮ್ಮ ಈ ಲೋಕದಲ್ಲಿ. ಹುಟ್ಟು ಅಂದ್ರೆ ನಾವು ಏನ್ ಮಾಡ್ತಿದ್ದೀವಿ? ಒಂದು ಆಚರಣೆ. ಯಾಕಂದ್ರೆ ಈ ಲೋಕಕ್ಕೆ ಹೊಸ ಒಂದು ಆತ್ಮ ಬಂದಿದೆ, ದೇಹವನ್ನು ತೆಗೆದುಕೊಂಡು ಬಂದಿದೆ ಅಂತ ನಾವು ಅದನ್ನ ಸ್ವೀಕರಿಸ್ತೀವಿ, ಸಂಭ್ರಮ ಪಡ್ತೀವಿ. ಎಷ್ಟು ಸಂಭ್ರಮ ಹುಟ್ಟು ಬಂದ ತಕ್ಷಣ. ಆ ಹುಟ್ಟು ಅನ್ನೋದು ಪ್ರತಿಯೊಬ್ಬರಿಗೂ ಪ್ರತಿನಿತ್ಯ ನಡೆಯುತ್ತೆ, ನಮಗ್ ಗೊತ್ತಿಲ್ಲ. ಪ್ರತಿನಿತ್ಯ ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿ ನಡೆಯುತ್ತೆ ಹುಟ್ಟು. ಸಾವು ಹುಟ್ಟು ಎರಡೂ ನಡೆಯುತ್ತೆ. ಆದ್ರೆ ನಾವೇನ್ ಹೇಳ್ತೀವಿ? ಈ ಭೂಮಿಗೆ ಬಂದಿದ್ದು, ಈ ಭೂಮಿಯಿಂದ ಬಿಟ್ಟು ಹೋಗಿದ್ದು. ಬಟ್ ಅದರ ಮಧ್ಯೆ ನಡೀತಕ್ಕಂಥದ್ದು ನಾಟಕ ಅಂತ ನಾವ್ ಹೇಳ್ತೀವಿ. ಆದ್ರೆ ನಮ್ಮ ಗುರುಗಳು ಹೇಳ್ತಾರೆ, ಎಲ್ಲಾನು ಹುಟ್ಟು ಸಾವು ಎರಡೂ ಕೂಡ ಒಂದೇನೆ. ಆದ್ರೆ ನಾವೇನ್ ಮಾಡ್ಕೊಂಡಿದೀವಿ? ಈ ಹುಟ್ಟು ಅನ್ನೋದನ್ನ ಮಾತ್ರ ಆಚರಣೆ ಮಾಡ್ತೀವಿ, ಅಂದ್ರೆ ಸಡಗರದಿಂದ ಆಚರಿಸ್ತೀವಿ, ಸಂಭ್ರಮ. ಯಾಕೆ? ಈ ಲೋಕಕ್ಕೆ ಬಂದಿದ್ದಾರೆ. ಹುಟ್ಟು ಅಂದ್ರೆ ಜನನವಾಗಿದೆ. ಅದೇ ಮರಣ ನೋಡಿ. ಹೇಗೆ ಅವ್ರು ಇಲ್ಲಿಗೆ ಬಂದ್ರು, ಮರಣ ಅಂದ್ರೂ ಕೂಡ ಅವ್ರ ದೇಹವನ್ನ ಬಿಟ್ಟು ಇನ್ನೊಂದು ಲೋಕದಲ್ಲಿ ಹುಟ್ಟನ್ನ ತಗೊಂಡಿರ್ತಾರೆ. ಅಟ್ಲೀಸ್ಟ್ ಇವಾಗ ನಾವು 5ನೇ ಕ್ಲಾಸ್ ಓದ್ತಾ ಇದೀವಿ. 5ನೇ ಕ್ಲಾಸ್ ಆದ್ಮೇಲೆ 6ನೇ ಕ್ಲಾಸಿಗೆ ಹೋಗ್ಲೇಬೇಕಲ್ವಾ? 6 ಮುಗಿದ್ಮೇಲೆ 7 ಹೋಗ್ಲೇಬೇಕಲ್ವಾ? 5ನೇ ಕ್ಲಾಸಲ್ಲೇ ಕುತ್ಕೊಂತೀವ. ಹಾಗೆ ಅಲ್ಲೇನಾಯ್ತು? ಸಾವು ಇಲ್ಲಿ ಮುಗಿದ್ರೆ ಪ್ರಮೋಷನ್, ನೆಕ್ಸ್ಟ್ ಲೋಕಕ್ಕೆ ಹೋಗ್ತಾರೆ. ನಾವು ಅದನ್ನ ಸಂಭ್ರಮ ಪಡ್ಬೇಕು. ಅದನ್ನ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. ಸೊ ಇಲ್ಲಿ ಏನಾಗುತ್ತೆ? ಈ ಹುಟ್ಟು ಮತ್ತು ಸಾವು, ಸೊ ಎರಡನ್ನ ನಾವು ಸ್ವೀಕರಿಸೋದು ಈ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿದ್ದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ನಾವೆಲ್ಲ ಸ್ಪಿರಿಚುವಲ್ ಸೈಂಟಿಸ್ಟ್ ಸ್ಪಿರಿಚುವಾಲಿಟಿನಲ್ಲಿ ಇದ್ದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ? ಮೊದಲನೇ ಹಂತ ಏನು ನಮಗೆ ಅಲ್ಲಿ? ಮೊದಲನೇ ಮೆಟ್ಟಿಲೇನು? ನಾನು ದೇಹ ಅಲ್ಲ, ಆತ್ಮ ಅಂತ ಗೊತ್ತಿರುತ್ತೆ. ಸ್ಪಿರಿಚುವಾಲಿಟಿಯಲ್ಲಿ ಇರೋರ್ಗೆ ನಾನು ದೇಹ ಅಲ್ಲ, ಆತ್ಮ ಅನ್ನೋದೇ ಮೊದಲನೇ ಮೆಟ್ಟಿಲು. ಅಲ್ಲಿ ಅವಾಗ ಏನಾಗುತ್ತೆ? ಓಕೆ, ಈ ದೇಹ ಭೌತಿಕ ದೇಹವನ್ನ ಬಿಟ್ಟು ಹೋಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಈ ಭೌತಿಕ ದೇಹಕ್ಕೆ ಮಾತ್ರ ಸಾವು, ಆತ್ಮಕ್ಕೆ ಸಾವಿಲ್ಲ. ನಮಗ್ ಗೊತ್ತಿದೆ ಆತ್ಮ ಅನ್ನೋದೇನು? ನಿತ್ಯವಾದುದು, ಸತ್ಯವಾದುದು. ಸೊ ಯಾವಾಗ್ಲೂ ಅದಕ್ಕೆ ಸಾವಿಲ್ಲ. ನಾವು ತಿಳ್ಕೋಬೇಕು, ಯಾವುದಕ್ಕೆ ಸಾವಿಲ್ಲ ಅದು ಸತ್ಯವಾದದ್ದು. ಅದರ ಜೊತೆ ನಾವ್ ಆಗ್ಬೇಕು, ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು. ನಾವು ಅದರ ಜೊತೆ ಇರ್ಬೇಕು. ನಾವು ಅದೇ ಯಾವುದು ಸತ್ಯನೋ, ಯಾವುದು ನಿತ್ಯನೋ ಅದರ ಜೊತೆ ನಾವಿರ್ಬೇಕು. ಆದ್ರೆ ಈ ಪ್ರಾಪಂಚಿಕಕ್ಕೆ ಬಂದು ನಾವೇನಾಗ್ಬಿಟ್ಟಿದೀವಿ? ಈ ದೇಹಕ್ಕೆ ಮಾಯ ಹೋಗ್ಬಿಟ್ಟಿದೀವಿ. ಹೇಗೆ ಬಣ್ಣ ಬಣ್ಣದ ಕಂಡ್ರೆ ಮಾಯ ಹೋಗ್ತೀವಿ, ಹಾಗೆ ಈ ದೇಹದ ರೂಪುರೇಷೆಗೆ ಬಣ್ಣ ಹೋಗಿ ಏನಾಗಿದ್ವಿ? ಈ ದೇಹನೇ ನಾನು, ಈ ದೇಹ ನಂದು, ಅಯ್ಯೋ ಈ ದೇಹ ಹೋಗ್ತಾ ಇದೆ ಅನ್ನೋದಕ್ಕೆ ಮರಳಾಗ್ಬಿಟ್ಟಿದೀವಿ. ಹುಟ್ಟನ್ನ ನಾವು ಹೇಗೆ ಸ್ವೀಕರಿಸ್ತೀವೋ, ಮರಣವನ್ನು ಕೂಡ ಹಾಗೆ ಸ್ವೀಕರಿಸ್ಬೇಕು. ಎರಡು ಒಂದೇ. ಒಂದು ಕಾಯಿನ್ ಇದೆ, ಎರಡು ಹೆಂಗಿದಾವೆ, ಎರಡು ಮುಖ ಹೇಗಿದಾವೆ ಹಂಗೆ ಹುಟ್ಟು ಸಾವು ಅನ್ನೋದು. ನಾವೀಗ ಒಂದು ಕಾಯಿನಲ್ಲಿ ಒಂದಕ್ಕೆ ಒಂದು ರೀತಿಯಲ್ಲಿ, ಇನ್ನೊಂದು ಮುಖಕ್ಕೆ ಇನ್ನೊಂದು ರೀತಿ ನೋಡ್ತೀವಿ. ಎರಡೂ ಒಂದೇ ಮುಖ ಅಲ್ವಾ?
ಎರಡೂ ಒಂದೇ ತರ ನೋಡ್ತೀವಿ, ಎರಡಕ್ಕೂ ಒಂದೇ ಬೆಲೆ ಇದೆ ಅಲ್ವಾ. ಹಂಗೆ ಇಲ್ಲಿ ಹುಟ್ಟು ಸಾವು ಅನ್ನೋದು ಎರಡೂ ಒಂದೇ, ಒಂದು ನಾಣ್ಯದ ಎರಡು ಮುಖಗಳು. ಸೊ ನಾವು ಅದನ್ನ ತಿಳ್ಕೋಬೇಕಿಲ್ಲಿ. ಇಲ್ಲಿ ಇಲ್ಲಿ ದೇಹವನ್ನಷ್ಟೇ ಬಿಟ್ಟಿದ್ದಾರೆ, ಆತ್ಮ ಇದೆ, ಅದು ಯಾವಾಗ್ಲೂ ಇರುತ್ತೆ. ನಾವು ಅದನ್ನ ತಿಳ್ಕೋಬೇಕು. ನಾನು ನಿಮ್ಗೆ ಎಷ್ಟೋ ಉದಾಹರಣೆಗಳೇನೆ ಕತೆ ಹೇಳ್ತಿದ್ದೆ ಮೊನ್ನೆ. ನಾವು ನೋಡುವ ಕಣ್ಣುಗಳು ಸರಿಯಾಗಿರ್ಬೇಕು. ಯಾರೋ ಒಬ್ನು ಯೋಗಿಯ ಮಧ್ಯದಲ್ಲಿ ಧ್ಯಾನಕ್ಕೆ ಕೂತಾಗ ಅಳ್ತಾ ಇರ್ತಾನೆ. ಯಾಕೆ ಅಳ್ತಿದೀಯ ಅಂದ್ರೆ ನಮ್ಮ ತಾಯಿ ಬಿಟ್ಟು ಹೋಗಿದ್ದಾಳೆ ಅಂತ. ತಾಯಿ ಬಿಟ್ಟೋಗಿಲ್ಲ, ತಾಯಿ ದೇಹ ಬಿಟ್ಟೋಗಿದ್ದಾಳೆ. ನೀನ್ ನೋಡುವ ಕಣ್ಣುಗಳಿಂದ ನೀನು ಬಿಟ್ಟೋಗಿದ್ದಾಳೆ, ಹೋಗಿದ್ದಾಳೆ, ನನ್ನ ಬಿಟ್ಟೋಗಿದ್ದಾಳೆ ಅಂತ ಅಳ್ತಿದೀಯಾ ಅಂತ ಹೇಳ್ತಾರೆ ಯೋಗಿ. ಅಂದ್ರೆ ನಮ್ಮ ನೋಡುವ ದೃಷ್ಟಿ ಆಗಿದೆ. ಹೋಗಿದ್ದಾರೆ ಹೋಗಿದ್ದಾರೆ, ಎಲ್ಲಿಗೆ ಹೋಗಿದ್ದಾರೆ? ದೇಹ ಮಾತ್ರ ಹೋಗಿದೆ, ಆತ್ಮ ನಿಮ್ಮ ಸುತ್ತನೇ ಇದೆ. ಆದ್ರೆ ನಮ್ಮ ಕಣ್ಣು ಏನ್ ನೋಡ್ತಿದೆ? ಬರೀ ದೇಹವನ್ನ ಮಾತ್ರ ನೋಡ್ತಾ ಇದೆ. ನಾವು ಅದನ್ನು ಒಂದು ಸಂಭ್ರಮದಿಂದ ಆಚರಿಸ್ಬೇಕು. ಅದನ್ನೇ ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ನಮಗೆ. ಹೇಗೆ ಬೇರೆ ಬೇರೆ ಲೋಕಗಳಿವೆ, ಹಾಗೆ ಇಲ್ಲಿ ಆ ದೇಹ ಅನ್ನೋದು ಇಲ್ಲಿ ಬಿಟ್ಟಾಗ ಇನ್ನೂ ಉನ್ನತ ಲೋಕಕ್ಕೆ ಹೋಗುತ್ತೆ. ನಾವು ಅದನ್ನ ಸಂಭ್ರಮ ಪಡ್ಬೇಕು. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ, ಈಗ ನಾವು ಹೇಳ್ತೀವಿ ಸಾವು ಅಂದ್ರೆ ದೇಹ ಬಿಟ್ಟು ಹೋಗ್ತಾರೆ ಅಂತ. ಆಯ್ತು, ಹಾಗಾದ್ರೆ ನಿದ್ದೆ ಮತ್ತು ಸಾವು ಇವೆರಡನ್ನ ನೋಡೋಣ ಈಗ. ಮತ್ತೆ ಧ್ಯಾನ. ಸೊ ನೋಡಿ, ನಿದ್ದೆ, ಸಾವು, ಧ್ಯಾನ. ಫಸ್ಟು ಈ ಮೂರು ಒಂದೇನೆ, ಹತ್ರನೇ ಇದೆ. ನೋಡಿ, ಧ್ಯಾನ ಅಂದ್ರೆ ನಾವೇನು ಹೇಳ್ತೀವಿ? ಇದು ಹೈಯೆಸ್ಟ್ ಅಂತ ಹೇಳ್ತೀವಿ. ಸಾವು ಅಂದ್ರೆ ಅಯ್ಯೋ ಬರ್ಬಾರ್ದಪ್ಪ ಹೇಳ್ತೀವಿ. ನಿದ್ದೆ ಅಂದ್ರೆ ದೇಹ ಸುಸ್ತಾಗಿದೆ ಮಲಗಬೇಕು ಅಂತೀವಿ. ಆದ್ರೆ ಈ ಮೂರು ಹತ್ರ ಒಂದೇ ತರಹದ್ದು. ಈ ಮೂರರಲ್ಲೂ ಕೂಡ ನಮ್ಮ ಸ್ಥೂಲ ಶರೀರ, ನಮ್ಮ ಶರೀರದಿಂದ ನಾವು ಹೊರಗಡೆ ಹೋಗಿ ಒಳಗಡೆ ಬರ್ತೀವಿ ಪ್ರತಿದಿನ. ಧ್ಯಾನದಲ್ಲೂ ಹೋಗ್ತೀವಿ, ನಿದ್ದೆಯಲ್ಲೂ ಹೋಗ್ತೀವಿ, ದೇಹ ತ್ಯಾಗ ಮಾಡಿದಾಗೂ ಹೊರಟು. ಅದು ಮೂರರಲ್ಲೂ ನಡೀತಕ್ಕಂಥ ಕೆಲಸ ಇದು. ಸ್ಥೂಲ ಶರೀರ ದೇಹವನ್ನು ಬಿಟ್ಟು ಹೊರಡೋಗುತ್ತೆ. ಆದ್ರೆ ಈ ದೇಹ ಸಾವಿನಲ್ಲಿ ಏನಾಗುತ್ತೆ? ಶಾಶ್ವತವಾಗಿ ಬಿಟ್ಟು ಹೊರಟೋಗುತ್ತೆ. ನೋಡಿ, ನಾನು ಆಗ್ಲೇ ಹೇಳಿದೆ, ಶಾಶ್ವತವಾಗಿರ್ತಕ್ಕಂಥದ್ದು ಸತ್ಯ ಮತ್ತು ನಿತ್ಯ. ದೇಹ ಶರೀರ ಸತ್ತೋದಾಗ ಶಾಶ್ವತವಾಗಿ ಬಿಟ್ಟು ಹೋಗುತ್ತೆ ಸ್ಥೂಲ ಶರೀರ ಈ ದೇಹದಿಂದ. ಆದ್ರೆ ಈ ನಿದ್ದೆ ಮತ್ತು ಧ್ಯಾನದಲ್ಲಿ ಅಶಾಶ್ವತ, ಹೋಗುತ್ತೆ ಬರುತ್ತೆ, ಹೋಗುತ್ತೆ ಬರುತ್ತೆ. ನಮಗ್ ಗೊತ್ತಿದ್ದನೋ ಗೊತ್ತಿಲ್ದೇನೋ ನಡೀತಾನೇ ಇರುತ್ತೆ. ಸೊ ಸಾವಿನಲ್ಲಿ ಪರಿಪೂರ್ಣವಾಗಿ ಈ ಶಾಶ್ವತವಾಗಿ ಏನಾಗುತ್ತೆ? ಶರೀರವನ್ನ ಬಿಟ್ಟು ಹೊರಟೋಗುತ್ತೆ. ಆದ್ರೆ ನಿದ್ದೆಯಲ್ಲಿ ಏನಾಗುತ್ತೆ? ನಮಗ್ ಗೊತ್ತಿರಲ್ಲ, ಎಚ್ಚರನೇ ಇರಲ್ಲ. ಎಚ್ಚರ ಇಲ್ದೇನೆ ಏನಾಗುತ್ತೆ? ಈ ಶರೀರವನ್ನ ಬಿಟ್ಟು ಹೋಗುತ್ತೆ ಬರುತ್ತೆ. ಆದ್ರೆ ಧ್ಯಾನದಲ್ಲಿ ಏನಾಗುತ್ತೆ? ಎಚ್ಚರ ಸ್ಥಿತಿಯಲ್ಲಿದ್ದು ಕೂಡ ನಮ್ಮ ದೇಹವನ್ನ ನಾವು ಈ ಸ್ಥೂಲ ಶರೀರದಿಂದ ಈ ದೈಹಿಕ ಶರೀರದಿಂದ ಸ್ಥೂಲ ಶರೀರ ಹೊರ್ಗಡೆ ಬಂದು ನಮ್ಮ ಎದುರುಗಡೆನ ನಾವು ನೋಡ್ಕೊಂತೀವಿ, ಮತ್ತೆ ವಾಪಸ್ ಬರುತ್ತೆ. ನೋಡಿ, ಎಷ್ಟು ಮೂರು ಅದ್ಭುತವಾಗಿ ಹೇಳಿದ್ದಾರೆ. ನಾವು ಈ ಧ್ಯಾನದಲ್ಲಿ ಏನಾಗಿರ್ತೀವಿ? ಪರಿಪೂರ್ಣವಾಗಿ ಎಚ್ಚರ ಸ್ಥಿತಿಯಲ್ಲಿ ಇರ್ತೀವಿ. ಆ ಒಂದು ಸೂಕ್ಷ್ಮ ಶರೀರ ಯಾನ ಆದ ತಕ್ಷಣ ಮತ್ತೆ ದೇಹದಾಗ ಬಂದಾಗ ಎಚ್ಚರ ಸ್ಥಿತಿಯಲ್ಲೇ ಇರ್ತೀವಿ ನಾವು. ಆ ಸೂಕ್ಷ್ಮ ಶರೀರ ಯಾತ್ರೆ ಹೋಗ್ತಾ ಇದೆ ಅಂದ್ರೂ ಕೂಡ ನಮಗ್ ಕಾಣಿಸ್ತಾ ಇರುತ್ತೆ, ಅದು ಎಚ್ಚರ ಸ್ಥಿತಿ. ವಾಪಸ್ ನಮ್ಮ ದೇಹವನ್ನ ಸೇರುತ್ತೆ. ಅದಕ್ಕೆ ನೋಡಿ, ಸಾವು ಅನ್ನೋದು ಶಾಶ್ವತ ಅಂದ್ರೆ ಆ ದೇಹವನ್ನ ಬಿಟ್ಟು ಹೋಗುತ್ತೆ. ಶಾಶ್ವತವಾದದ್ದು, ನಿತ್ಯವಾದದ್ದು ಸತ್ಯ. ಸ್ಥೂಲ ಶರೀರ ನಮ್ಮಿಂದ ಹೊರ್ಗಡೆ ಬರುತ್ತೆ, ಬಟ್ ಸಾವಿನಲ್ಲಿ ಏನಾಗುತ್ತೆ? ಪರ್ಮನೆಂಟ್ ಆಗಿ ಹೋಗುತ್ತೆ. ಆದ್ರೆ ನಿದ್ದೆನಲ್ಲಿ ಏನಾಗುತ್ತೆ? ಎಚ್ಚರ ಇರಲ್ಲ, ಹೊರಟೋಗುತ್ತೆ, ಕೆಲವೊಂದ್ಸರಿ ಬರುತ್ತೆ ಅಷ್ಟೇ. ಪ್ರತಿದಿನ ನಡೀತಾನೆ ಇರುತ್ತೆ ಹುಟ್ಟು ಸಾವು. ಆದ್ರೆ ನಾವೇನ್ ಹೇಳ್ತೀವಿ? ಹೊಸ ದೇಹವನ್ನು ತೆಗೆದುಕೊಂಡಾಗ ಮಾತ್ರ ಹುಟ್ಟು, ಕಂಪ್ಲೀಟ್ ಆಗಿ ಬಿಟ್ಟು ಹೋದಾಗ ಸಾವು. ಪ್ರತಿದಿನ ನೋಡಿ, ನೀವು ಮಲ್ಕೊಂಡಿರ್ತೀರ,
ನಿಮ್ ದೇಹದಿಂದ ಹೊರಗ್ ಬರುತ್ತೆ. ಅದು ವಾಪಸ್ ಬಂದಿಲ್ಲ ಅಂದ್ರೆ ನೀವು ಬರೋವರೆಗೂ ನೀವು ಸತ್ತಂಗೆ. ಅದು ಬಂದಾಗೆ ಮತ್ತೆ ನಿಮ್ಮ ಹುಟ್ಟು. ಅದು ಹೋಗಿದೆ ಅಂದ್ರೆ ಸಾವು, ಅದು ಬಂದಿದೆ ಅಂದ್ರೆ ಹುಟ್ಟು. ಅದು ನಮ್ಮ ಈ ಆಧ್ಯಾತ್ಮಿಕತೆಯಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು. ಅದು ನಮ್ಮ ಆತ್ಮ ಜ್ಞಾನವನ್ನ ಹೆಚ್ಚಿಸುತ್ತೆ. ಯಾಕಂದ್ರೆ ನೋಡಿ, ಅಲ್ಲಿ ಸಾವು ಬಂದಾಗ ಪರ್ಮನೆಂಟ್ ಆಗಿ ಹೋಗುತ್ತೆ, ಶಾಶ್ವತವಾಗಿ ಹೊರಟೋಗುತ್ತೆ. ಆದ್ರೆ ನಿದ್ರೆಯಲ್ಲಿ ನಮಗ್ ಗೊತ್ತೇ ಇಲ್ಲ ಅದು, ಅದ್ರ ಅರಿವೇ ಇಲ್ಲ. ಆದ್ರೆ ಧ್ಯಾನದಲ್ಲಿ ಪರಿಪೂರ್ಣವಾಗಿ ಎಚ್ಚರ ಸ್ಥಿತಿಯಲ್ಲಿ ಇರ್ತೀವಿ. ಆ ಒಂದು ಆ ಸೂಕ್ಷ್ಮ ಶರೀರ ಯಾನ ಅಂದ್ರೆ ಅದು ಹೋಗ್ತಾ ಇರ್ತಕ್ಕಂಥದ್ದು ಗೊತ್ತಾಗುತ್ತೆ, ನಮ್ಮ ದೇಹದಿಂದ ಹೊರ್ಗಡೆ ಬರೋದು ಮತ್ತೆ ಒಳಗಡೆ. ಅಂದ್ರೆ ಈ ಧ್ಯಾನ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ನಮ್ಮ ಆತ್ಮಜ್ಞಾನವನ್ನ ಹೆಚ್ಚಿಸುತ್ತೆ. ಅದು ನಮಗೆ ಪ್ರತಿ ಕ್ಷಣ ಹುಟ್ಟು ಸಾವು ಎರಡೂ ಸಮ ಅನ್ನೋದು ನಮ್ಮ ಕಣ್ಣು ಮುಂದೆನೆ ತೋರಿಸುತ್ತೆ. ನಾವು ಅದನ್ನ ಸ್ವೀಕರಿಸ್ಬೇಕು. ಅದಕ್ಕೆ ಹೇಳ್ತಾ ಇರೋದು ನಮ್ಮ ಸರು. ನಾವು ಹುಟ್ಟನ್ನ ಹೇಗೆ ಸಂಭ್ರಮಿಸ್ತೀವೋ ಸಾವನ್ನು ಕೂಡ ಸಂಭ್ರಮಿಸ್ಬೇಕು. ದುಃಖ ರಾಹಿತ್ಯ ಸ್ಥಿತಿಗೆ ತಲುಪಬೇಕು ನಾವು. ಯಾಕಂದ್ರೆ ಜಸ್ಟ್ ದೇಹ ಬಿಟ್ಟೋಗಿರೋದು. ಇದಕ್ಕೆ ಸೆಲೆಬ್ರೇಷನ್ ಅನ್ನೋದಕ್ಕೆ ಓಶೋ ಅವರು ಬೆಸ್ಟ್ ಎಕ್ಸಾಂಪಲ್. ಎಷ್ಟು ಅದ್ಭುತ ಅವರು. ಅವ್ರದ್ದು ವಿಡಿಯೋ ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ. ನೋಡಿಲ್ಲ ಅಂದ್ರೆ ಅವರ ಒಂದು ಡೆತ್ ಸೆಲೆಬ್ರೇಷನ್ ನ ನೋಡಿ, ವಿಡಿಯೋ ಎಷ್ಟು ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡಿದ್ದಾರೆ. ಅಂದ್ರೆ ಎರಡು ಒಂದೇ ಸೆಲೆಬ್ರೇಷನ್ ಅಂತ ಅವರು ಅಷ್ಟು ಅದ್ಭುತವಾಗಿ ಮಾದರಿ ಆದ್ರು. ಹಂಗೆ ನಮ್ಮ ಪತ್ರಿ ಸರ್ ಕೂಡ ಸೊ ಹೇಳಿದ್ರು, ಡೆತ್ ಅನ್ನೋದನ್ನ ಆಚರಿಸ್ಬೇಕು, ಎಲ್ರು ಸಂಭ್ರಮ ಪಡ್ಬೇಕು. ನಾವು ಹುಟ್ಟಿದ ತಕ್ಷಣ ಎಲ್ರಿಗೂ ಏನ್ ಮಾಡ್ತೀವಿ? ಸಿಹಿ ಹಂಚ್ತೀವಿ. ಹಾಗೆ ಮರಣದಲ್ಲೂ ಕೂಡ ಪ್ರಮೋಷನ್ ಪಡೆದಿದ್ದಾರೆ ಅಂತ ನಾವು ಸಿಹಿ ಹಂಚ್ಬೇಕು, ಅಟ್ಯಾಚ್ ಆಗ್ಬಾರ್ದು ಅಂತ ಹೇಳಿದ್ರು. ಹಾಗೆ ನಮ್ಮ ಗುರುಗಳ ಮರಣದ ನಂತರ ಕೂಡ ಎಲ್ರು ಏನ್ ಮಾಡಿದ್ರು? ಪಿರಮಿಡ್ ಮಾಸ್ಟರ್ಗಳೆಲ್ಲ ಸಂಭ್ರಮವನ್ನ ಆಚರಿಸಿದ್ರು. ಯಾಕಂದ್ರೆ ಆ ಗುರುಗಳು ಇಷ್ಟು ಆತ್ಮಜ್ಞಾನವನ್ನ ಕೊಟ್ಟಿದ್ದಾರೆ ನಮಗೆಲ್ಲ. ನಾವೆಷ್ಟು ಅದ್ಭುತವಾದ ಆತ್ಮಜ್ಞಾನವನ್ನ ಪಡೆದಿದ್ದೀವಿ. ಸೊ ನಾವು ಇಲ್ಲಿ ಆ ಒಂದು ನಿದ್ರೆ, ಸಾವು ಮತ್ತು ಧ್ಯಾನ ಈ ಮೂರನ್ನ ತಿಳ್ಕೊಂಡಾಗ ನಮ್ಮ ಈ ಒಂದು ಆತ್ಮ ಅನ್ನೋದು ಪ್ರಗತಿ ಹೊಂದುತ್ತಾ ಇರುತ್ತೆ. ಇಲ್ಲ ನಾವು ನಿದ್ದೆನೇ ಬೇರೆ, ಸಾವೇ ಬೇರೆ, ಮರಣನೇ ಬೇರೆ ಅಂತ ತಿಳ್ಕೊಂಡ್ರೆ ನಮ್ಮ ಆತ್ಮ ಯಾವತ್ತೂ ಪ್ರಗತಿ ಹೊಂದಲ್ಲ. ನಾವು ಯಾವತ್ತೂ ಒಂದೊಂದು ಮೆಟ್ಲು ಮೇಲೆ ಹೋಗ್ತಾ ಇರ್ಬೇಕು. ನಾವು ಇವನ್ನೆಲ್ಲ ಹೇಗ್ ತಿಳ್ಕೊಂತೀವಿ? ಆಧ್ಯಾತ್ಮಿಕವಾಗಿ ಹೆಚ್ಚು ಸಾಧನೆಯನ್ನ ಮಾಡ್ಬೇಕು, ಹೆಚ್ಚು ಪುಸ್ತಕಗಳನ್ನ ಓದ್ಬೇಕು, ನಮ್ಮನ್ನ ನಾವು ತಿಳಿಬೇಕು. ಆಗ ಮಾತ್ರ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಗುರುಗಳು ಎಷ್ಟೋ ಪುಸ್ತಕಗಳನ್ನ ಹೇಳಿದ್ದಾರೆ. ಯು ಫಾರ್ ಎವರ್, ಲೋಕ್ ಸಂಗ್ರಾಂಪ, ಎಷ್ಟೋ ಪುಸ್ತಕಗಳು ಎಷ್ಟು ಹೇಳಿದ್ದಾರೆ ನಮಗೆ. ಎಷ್ಟೋ ಆಧ್ಯಾತ್ಮಿಕ ಪುಸ್ತಕ, ಅವೆಲ್ಲ ಓದಿದಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಅದನ್ನ ಮಾಡ್ಬೇಕು ಇಲ್ಲಿ. ಆವಾಗ ನಮ್ಮ ಈ ಒಂದು ಆತ್ಮದ ವಿಕಾಸ, ಆತ್ಮದ ಬೆಳವಣಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ಆಗ ನಾವು ಪರಿಪೂರ್ಣ ಆಗ್ತಾ ಹೋಗ್ತೀವಿ. ಆಗ ನಾವು ಅದನ್ನ ಏನ್ ಮಾಡ್ತೀವಿ? ಅದ್ಭುತವಾಗಿ ಸ್ವೀಕರಿಸ್ತೀವಿ. ಸೊ ಈ ಸಾವು ಅನ್ನೋದು ದುರಂತವಲ್ಲ, ಇದು ಮೆಟ್ಟಿಲು ಅಂತ ಹೇಳ್ತಾರೆ. ನಾವು ಅದನ್ನ ತಿಳ್ಕೋಬೇಕಾಗಿರೋದಿಲ್ಲಿ. ಇದು ಕೊನೆ ಅಲ್ಲ, ಇದು ಇದು ಮುಂದೆ ಹೋಗೋದಕ್ಕೆ ಮೊದಲ ಮೆಟ್ಟಿಲು. ನಾವು ಅದನ್ನ ತಿಳ್ಕೋಬೇಕಿಲ್ಲಿ. ನಾವು ಇದೇ ಕೊನೆ ಅಂತ ಅಟ್ಯಾಚ್ ಆಗ್ಬಿಟ್ಟಿದೀವಿ. ಸೊ ಅದಕ್ಕೆ ನಮ್ಮ ಗುರುಗಳು ಎಷ್ಟೋ ವಿಡಿಯೋಗಳನ್ನ ಹೇಳಿದ್ದಾರೆ ಸಾವಿನ ಬಗ್ಗೆ. ನಮಗೆಲ್ಲ ಗೊತ್ತಿದೆ. ಇತ್ತೀಚೆಗೆ ಉದಾಹರಣೆ ಹೇಳ್ಬೇಕು ಅಂದ್ರೆ ಮೂವಿನಲ್ಲಿ ನೋಡಿದ್ವಿ. ನಮ್ಮ ತಿರುಪತಿ ಮಾಸ್ಟರ್ ಅವರು, ಅವರ ತಂದೆ ತೀರೋದ್ರು. ಅವರೇನೋ ಆ ದುಃಖದಲ್ಲಿ, ಯಾಕಂದ್ರೆ ಎಷ್ಟೋ ಸರಿ ನಾವು ದೇಹ ಅಲ್ಲ ಆತ್ಮ ಅಂತ ಗೊತ್ತಿದ್ರು ಕೂಡ ಆ ಒಂದು ಬಂಧ ಅನ್ನೋದ್ರಲ್ಲಿ ಬಿದ್ರೆ ದುಃಖಕ್ಕೆ ನಾವು ಕಾರಣ ಆಗೋದು. ಆ ಬಂಧ ಯಾವಾಗಿರುತ್ತೆ? ದುಃಖಕ್ಕೆ ಕಾರಣ ಆಗುತ್ತೆ ಅಷ್ಟೇ ನೋಡಿ ಮಾಸ್ಟರ್ಸ್. ನಾವು ಎಷ್ಟೆಷ್ಟು ಬಂಧ 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 ಅಂತ ಮುಳುಗ್ತಾ ಇರ್ತೀವಿ, ಅಷ್ಟು ನಮ್ಮ ದುಃಖಕ್ಕೆ ತಳ್ತಾ ಇರುತ್ತೆ ಅಷ್ಟೇ. ಅವರು
ಕಂಚಿ ರಘುರಾಮ್ ಸರ್, ಸೊ ತಿರುಪತಿ ಮಾಸ್ಟರು, ನನ್ನ ತಂದೆ ಹೋದ್ರು ಅಂತ ದುಃಖದಲ್ಲಿದ್ರು. ನೋಡಿ, ಅವರು ಆ ದುಃಖದಲ್ಲಿ ಒಂದು ಕಡೆ ಇತ್ತು ಅಷ್ಟೇನೆ. ಬಟ್ ಆದ್ರೆ ಪತ್ರಿ ಸರ್ ನನ್ನ ಕೇಳ್ಬೇಕು. ಪತ್ರಿ ಸರ್ಗೆ ಆ ಬೇರ್ ಗೊತ್ತಿತ್ತು ಅವ್ರಿಗೆ ಏನ್ ದುಃಖ ಇದೆ. ಅವ್ರಿಗೇನಿತ್ತು ದುಃಖ, ತಂದೆ ಹೋಗಿದಾರಂತಲ್ಲ, ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದಿತ್ತು ಕಂಚಿ ರಘುರಾಮ್ ಅವ್ರಿಗೆ. ದೇಹ ಬಿಟ್ಟ ಮೇಲೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಇತ್ತು ಅವ್ರಿಗೆ. ಅದಕ್ಕೆ ಪತ್ರಿ ಸರ್ ಏನ್ ಮಾಡಿದ್ರು, ಅವ್ರಿಗೆ ಲೈಫ್ ಆಫ್ಟರ್ ಡೆತ್ ಅನ್ನೋ ಬುಕ್ ಕೊಟ್ರು. ಅಂದ್ರೆ ಮರಣದ ನಂತರ ಏನಿದೆ, ಜೀವನ ಹೇಗಿರುತ್ತೆ, ಇನ್ ಪುಸ್ತಕ ಓದು, ನಿಮ್ಮ ತಂದೆ ಎಲ್ಲಿದೆ. ಅವರು ನೋಡಿ ಆ ಪುಸ್ತಕ ಓದ್ಬೇಕಾದ್ರೆ ಎಲ್ಲೂ ಬಂದಿಲ್ಲ, ಅವ್ರ ತಂದೆ ಕಾಣಿಲ್ಲ ಅವ್ರಿಗೆ. ಪುಸ್ತಕದ ಕೊನೆಗೆ ಎಲ್ಲಾ ಮುಗಿದ್ಮೇಲೆ ಕೊನೆ ಪೇಜಲ್ಲಿ ಬರ್ತಾರೆ, ನಾನು ಇದೀನಿ, ಇಲ್ಲೇ ಇದ್ದೀನಿ ಅಂದ್ರೆ ಎಷ್ಟು ಅರ್ಥ ನೋಡಿ ಅದ್ರಲ್ಲಿ. ದೇಹ ತಗೊಂಡ್ ಬರ್ತಾರೆ ಅಂದ್ರೆ ಈ ದೇಹ ಅಷ್ಟೇನೆ, ಶಾಶ್ವತವಾದದಲ್ಲ. ಇಲ್ಲೇ ಇದ್ದೀನಿ ಯಾಕೆ ಅಂತ ಅವ್ರ ತಂದೆ ಬಂದ್ ಹೇಳ್ತಾರೆ. ಅವನಿಗಿರೋ ಪ್ರಶ್ನೆಗಳಿಗೆಲ್ಲ ಅಲ್ಲಿ ಉತ್ತರ ಸಿಗುತ್ತೆ ಅವ್ರಿಗೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ಮರಣದ ನಂತರ ಏನು, ಮರಣ ಅಂದ್ರೆ ಏನು. ಅದನ್ನ ನಾವು ಸ್ವೀಕರಿಸ್ಬೇಕು ಫಸ್ಟ್. ಸೊ ಮಾಸ್ಟರ್ಸ್, ಇಲ್ಲಿ ಮರಣ ಆದ ತಕ್ಷಣ ಕೊನೆ ಅದೇ, ಇನ್ನೇನು ಇಲ್ಲ ಅಂತ ಅನ್ನೋದು ನಮ್ಮ ಭ್ರಮೆ. ಸೊ ನಾವೆಲ್ಲ ಏನು, ಮರಣ ಅನ್ನೋದು ಒಂದು ಕೊನೆ ಅಲ್ಲ, ಅದು ಪ್ರಾರಂಭ ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ಇನ್ನೊಂದು ಲೋಕಕ್ಕೆ, ಇನ್ನೊಂದು ಉನ್ನತ ಶ್ರೇಣಿಗೆ ನಾವು ಬರೋದಕ್ಕೆ ದಾರಿ ಅದು. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಈ ವಿಷಯ ಇನ್ನೂ ಅದ್ಭುತವಾಗಿದೆ. ನಮ್ಮ ಪತ್ರಿ ಸರ್ ಎಷ್ಟೋ ವಿಷಯಗಳನ್ನ ತಿಳಿಸಿದ್ದಾರೆ. ಸೊ ನಾಳೆಯಿಂದ ಈ ಒಂದು ಬರ್ತ್ ಅಂಡ್ ಡೆತ್, ಜನನ ಮರಣದ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ, ಇನ್ನು ಎಷ್ಟೋ ವಿಷಯಗಳನ್ನ ಅಂತ ಹೇಳ್ತೀನಿ.